ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿಯಾಗಿ ಮಾಡಿದೆ ಮತ್ತು ಯಾರೆಲ್ಲ ಬಂದಿದ್ರು, ನಾನು ಎಲ್ಲಿಗೆಲ್ಲ ಹೋಗಿದ್ದೆ ಅಂತ ಹಂಚ್ಕೊಳ್ತೀನಿ ನಿಮ್ಮೊಂದಿಗೆ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮೊದಲಿಗೆ ವರಮಹಾಲಕ್ಷ್ಮಿಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಶಾಪಿಂಗ್ ಮಾಡಿಕೊಂಡೆ. ನಂತರ ಈ ರೀತಿಯಾಗಿ ಬ್ಯಾಕ್ ಸ್ಟೇಜನ್ನು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಪೀಠವನ್ನು ಇಟ್ಟು ಅಲ್ಲಿ ನಾನು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ನಂತರ ನನಗೆ ಬಂದಿರೋ ಹಾಗೆ ರಂಗೋಲಿ ಹಾಕಿದ್ದೀನಿ, ಯಾರು ಸಹ ಏನು ಅಂದ್ಕೋಬೇಡಿ. ನನಗೆ ಪೆನ್ನಲ್ಲಾದರೆ ನೀಟಾಗಿ ಡ್ರಾ ಮಾಡ್ತೀನಿ. ನಂತರ ಬಾಳೆ ಎಲೆಯನ್ನು ಇಟ್ಟು ಅದರ ಮೇಲೆ ಈ ರೀತಿಯಾಗಿ ಹಕ್ಕಿಯನ್ನು ಹಾಕ್ತಾ ಇದ್ದೀನಿ. ನಂತರ ದೇವರಿಗೆ ಸೀರೆ ಉಡಿಸೋದಕ್ಕೆ ಸೀರೆಯನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಸೀರೆಯ ಎಲ್ಲಿ ತೊಗೊಂಡೆ ಏನು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಬೇಕಾದರೆ ಒಮ್ಮೆ ನೀವು ವಿಸಿಟ್ ಮಾಡಿ. ಅದಾದಮೇಲೆ ಈ ರೀತಿಯಾಗಿ ಪೂರ್ತಿಯಾಗಿ ದೇವರನ್ನ ರೆಡಿ ಮಾಡಿದೆ, ಸೀರೆ ಒಡವೆ ಎಲ್ಲ ಹಾಕಿಬಿಟ್ಟು. ನಂತರ ನಾನು ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು ಬಂದೆ. ಈಗ ಕಳಸ ಪೂಜೆಯನ್ನು ಮಾಡಬೇಕಲ್ವ ಮೊದಲಿಗೆ, ಹಾಗಾಗಿ ನಾನು ಮೊದಲಿಗೆ ಕೈಯನ್ನು ಮುಕ್ಕೊಳ್ತಾ ಇದ್ದೀನಿ. ನಂತರ ಕಳಸಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕಳಸಕ್ಕೆ ಒಂದೊಂದೇ ವಸ್ತುವನ್ನು ಹಾಕ್ತಾ ಇದ್ದೀನಿ. ಕಳಸ ಪೂಜೆನ ಯಾವ ರೀತಿಯಾಗಿ ಮಾಡಬೇಕು, ಏನೆಲ್ಲ ವಸ್ತುಗಳನ್ನು ಹಾಕಬೇಕು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ನೋಡ್ಕೊಂಡು ಬನ್ನಿ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಳ್ತಾ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಅದಾದಮೇಲೆ ಈ ರೀತಿಯಾಗಿ ತೆಂಗಿನಕಾಯನ್ನು ಇಟ್ಟು ನಂತರ ಅಕ್ಷತೆ ಕಾಳನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಕಳಸಕ್ಕೆ ಅರಿಶಿನ ಕುಂಕುಮ ಹೂವನ್ನು ಹಾಕಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೋಡ್ತಾ ಇರ್ಬೋದು ದೇವಿ ಮುಖವಾಡವನ್ನು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೆ ಅಂತ. ದೇವಿ ಮುಖವಾಡವನ್ನು ಸಹ ಈ ರೀತಿಯಾಗಿ ನೀಟಾಗಿ ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಕಳಸಕ್ಕೆ ಕಟ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕುಕ್ಕಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಈ ವರಮಹಾಲಕ್ಷ್ಮಿ ಹಬ್ಬ ಮಾಡೋದೇ ಹೆಣ್ಮಕ್ಳಿಗೆ ಒಂಥರ ಖುಷಿ ಅಲ್ವಾ. ನಾವು ಸಹ ಚೆನ್ನಾಗಿ ರೆಡಿ ಆಗ್ಬೋದು, ದೇವಿನೂ ಸಹ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡ್ಬೋದು. ನೋಡ್ತಾ ಇರ್ಬೋದು ದೇವಿಯ ಮುಖವಾಡವನ್ನು ಹಾಕಿ ನಂತರ ಒಂದೊಂದೇ ಹೂವಿನ ಹಾರವನ್ನು ಹಾಕ್ತಾ ಇದ್ದೀನಿ. ಹಾಗೆ ಹಿಂದೆ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಹಬ್ಬ ಹೇಗಾಯಿತು ಮತ್ತು ನಮ್ಮ ಮನೆಯಲ್ಲಿ ಹಬ್ಬ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೇಗಿದೆ ದೇವಿ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಂತರ ನೋಡ್ತಾ ಇರ್ಬೋದು ಇಲ್ಲಿ ತಾವರೆ ಹೂವನ್ನು ಸಹ ಈ ರೀತಿಯಾಗಿ ಬಿಡಿಸ್ಬಿಟ್ಟು ಇಡ್ತಾ ಇದ್ದೀನಿ. ನೀವು ಎಷ್ಟೆಲ್ಲ ರೆಡಿ ಮಾಡಿಕೊಂಡ್ರು ಕೊನೆ ಮೂಮೆಂಟಲ್ಲಿ ಏನಾದರೂ ಒಂದು ಮರ್ತಿರ್ತೀರ ಅಲ್ವಾ. ನಂತರ ದೇವಿ ಮುಂದೆ ಇಡೋದಕ್ಕೆ ಈ ರೀತಿಯಾಗಿ ಕೆಲವೊಂದನ್ನು ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ದೇವಿಗೆ ಡ್ರೈ ಫ್ರೂಟ್ಸನ್ನು ನೈವೇದ್ಯ ಮಾಡೋದಕ್ಕೆ ಇಟ್ಟಿದ್ದೀನಿ. ನಂತರ ಇಲ್ಲಿ ಟೇಬಲ್ಗೆಲ್ಲ ಈ ರೀತಿಯಾಗಿ ಡೆಕೋರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲವನ್ನು ರೆಡಿ ಮಾಡಿಕೊಂಡು ನಂತರ ಹೂವನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ನಾನು ತುಂಬ ಗ್ರ್ಯಾಂಡಾಗೂ ಮಾಡೋದಿಲ್ಲ, ತುಂಬ ಸಿಂಪಲ್ ಇರಲ್ಲ, ಈ ರೀತಿಯಾಗಿ ಮೀಡಿಯಮ್ ಆಗಿ ಮಾಡ್ತೀನಿ. ನಂತರ ಈ ರೀತಿಯಾಗಿ ಜಡೆಯನ್ನೆಲ್ಲ ರೆಡಿ ಮಾಡಿಕೊಂಡು ಈಗ ದುಡ್ಡನ್ನು ಸಹ ಜೋಡಿಸಿ ಇಟ್ಟಿದ್ದೀನಿ. ಅದಾದಮೇಲೆ ದೇವರ ಮನೆಯಲ್ಲೂ ಸಹ ಈ ರೀತಿಯಾಗಿ ಫೋಟೋಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮಾವಿನ ತೋರಣವನ್ನು ಸಹ ಕಟ್ತಾ ಇದ್ದೀನಿ, ಮಾವಿನ ಸೊಪ್ಪಿನ ತೋರಣವನ್ನು. ನಂತರ ದೇವಿಗೆ ಮಡ್ಲಕ್ಕಿ ಇಡೋಣ ಅಂತ ಈ ರೀತಿಯಾಗಿ ಮಡ್ಲಕ್ಕಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಇದರ ವಿಡಿಯೋ ಬೇಕಂದ್ರೂ ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಈ ರೀತಿಯಾಗಿ ಒಂದು ಬ್ಲೌಸ್ ಬಟ್ಟೆಯಲ್ಲಿ ಮಡಲಕ್ಕಿಯನ್ನು ಕಟ್ಟಿ ದೇವರ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಇದನ್ನ ನಂತರ ನಾನು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ತಗೊಂಡೋಗಿ ದೇವರ ಹೆಸರಲ್ಲಿ ಕೊಟ್ಬಿಟ್ಟು ಬರ್ತೀನಿ. ನಂತರ ಇಲ್ಲಿ ದೀಪಕ್ಕೆಲ್ಲ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ದೇವರ ನೈವೇದ್ಯಕ್ಕೆ ಇಲ್ಲಿ ಸ್ವಲ್ಪ ಪಾಯಸವನ್ನು ಮಾಡಿದೆ ಮತ್ತು ಒಬ್ಬಟ್ಟನ್ನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದರ ವಿಡಿಯೋಗಳು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ತಾ ಇರ್ಬೋದು. ಫೈನಲ್ ಆಗಿ ನಾನು ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ. ಹೇಗಿದೆ ಅಲಂಕಾರ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ದೇವರ ಮನೆಯನ್ನು ಸಹ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ರೆಡಿ ಆಗಿದೆ. ನಾನು ಹೋಗಿ ಸೀರೆಯನ್ನು ಉಟ್ಕೊಂಡು ಬಂದು ಈಗ ದೀಪ ಹಚ್ಚೋಣ ಅಂತ ರೆಡಿ ಆಗಿದ್ದೀನಿ. ನೋಡಿ, ಮೊದಲಿಗೆ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ಅದಾದ್ಮೇಲೆ ವರಮಹಾಲಕ್ಷ್ಮಿ ದೇವ ಮುಂದೆ ದೀಪವನ್ನು ಹಚ್ತಾ ಇದ್ದೀನಿ. ಈ ರೀತಿಯಾಗಿ ಎರಡು ಕಡೆನೂ ದೀಪವನ್ನು ಹಚ್ಚಿ ನಂತರ ಊದ್ಗಡ್ಡಿಯನ್ನ ಬೆಳಗ್ತಾ ಇದ್ದೀನಿ. ಮೊದಲಿಗೆ ಗಣೇಶನ ಪೂಜೆಯನ್ನ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆನೇ ಮೊದಲಿಗೆ ಪೂಜೆಯನ್ನ ಮುಗಿಸ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ಈ ರೀತಿಯಾಗಿ ಧೂಪವನ್ನ ಹಚ್ತಾ ಇದ್ದೀನಿ. ನಂತರ ದೇವಿಗೂ ಮತ್ತು ಗಣಪತಿಗೆ, ಮನೆ ದೇವರಿಗೆ ಎಲ್ಲದಕ್ಕೂ ಸಹ ನಾನು ಮಂಗಳಾರತಿಯನ್ನ ಮಾಡ್ತಾ ಇದ್ದೀನಿ. ನಂತರ ತೆಂಗಿನಕಾಯಿನ ಹೊಡೆದು ಆಶೀರ್ವಾದವನ್ನ ತಗೊಳ್ತಾ ಇದ್ದೀನಿ. ನೋಡಿ, ಫೈನಲ್ ಆಗಿ ಪೂಜೆ ಎಲ್ಲ ಮುಗೀತು. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಹಬ್ಬವನ್ನ ಮಾಡಿದೆ ಬೆಳಿಗ್ಗೆನೆ. ದೇವಿ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ನೋಡಿದ್ರು ಸಾಲದು, ಅಷ್ಟು ದೇವಿಯನ್ನ ನೋಡ್ತಾನೆ ಇರೋಣ ಅನಿಸ್ತಾ ಇತ್ತು. ಅದಾದ್ಮೇಲೆ ನಾನು ಮತ್ತೊಮ್ಮೆ ದೇವರಿಗೆ ಅರಿಶಿನ, ಕುಂಕುಮ, ಹೂವ ಎಲ್ಲವನ್ನ ಸಮರ್ಪಣೆ ಮಾಡಿದೆ. ನಂತರ ಅಕ್ಷತೆ ಕಾಳನ್ನ ಹಾಕಿದೆ. ನಂತರ ವರಮಹಾಲಕ್ಷ್ಮಿ ಇದು ಒಂದು ಬುಕ್ ಬರುತ್ತೆ, ಅದನ್ನು ನಾನು ಯಾವಾಗಲೂ ಪೂಜೆ ಆದ ನಂತರ ಓದ್ತೀನಿ. ಈ ರೀತಿಯಾಗಿ ನಾನು ಪೂಜೆ ಎಲ್ಲ ಆದ ನಂತರ ಬುಕ್ಕನ್ನು ಓದಿದೆ. ಈ ರೀತಿಯಾಗಿ ಪೂಜೆ ಆದ ನಂತರ ಒಂದು ಬುಕ್ಕನ್ನು ಓದಿದ್ರೆ ತುಂಬಾನೇ ಒಳ್ಳೆಯದು. ನೋಡ್ತಾ ಇರ್ಬೋದು, ದೇವಿ ಬುಕ್ಕನ್ನು ಓದಿದ ನಂತರ ಕೆಲವೊಂದು ಫೋಟೋಗಳನ್ನ ತಗೊಂಡೆ. ಅದಾದ್ಮೇಲೆ ನಮ್ಮ ಹಸ್ಬೆಂಡು ಮತ್ತೆ ನನ್ನ ಮಗಳನ್ನು ಸಹ ರೆಡಿಯಾಗಿ ಬಂದ್ರು. ಅವರೊಟ್ಟಿಗೂ ಸಹ ಮತ್ತೊಮ್ಮೆ ನಾನು ಪೂಜೆಯನ್ನ ಮಾಡಿದೆ. ಮತ್ತೆ ನನ್ನ ಮಗಳನ್ನು ಸಹ ಪೂಜೆಯನ್ನ ಮಾಡ್ತಾ ಇದ್ದಾಳೆ. ಮೊದಲಿಗೆ ನಾನು ಪೂಜೆ ಮಾಡಿದ ನಂತರ ಅವರೆಲ್ಲ ರೆಡಿಯಾಗಿ ಬಂದ್ಮೇಲೆ ಈ ರೀತಿಗೆ ಮತ್ತೊಮ್ಮೆ 3 ಜನನು ಸೇರ್ಕೊಂಡು ಪೂಜೆಯನ್ನ ಮಾಡ್ತೀವಿ. ದೇವರ ಆಶೀರ್ವಾದವನ್ನು ತಗೊಂಡು ಕೆಲವೊಂದು ಫೋಟೋಗಳನ್ನ ತಗೊಂಡ್ವಿ. ಅದಾದ್ಮೇಲೆ ನಾನು ಊಟಕ್ಕೆ ಎಲ್ಲ ರೆಡಿ ಮಾಡಿದ್ದೆ, ಹಬ್ಬದ ಊಟವನ್ನ. ಈ ಸಲ ನಾನು ಗೆಣಸನ್ನ ಬೇಯಿಸಿದೆ, ಯಾಕೆಂದ್ರೆ ನಮ್ಮ ಮನೇಲಿ ಗೆಣಸು ಇಷ್ಟಪಡ್ತಾರೆ. ಸೊ ಇಷ್ಟು ವೆರೈಟಿಯಾಗಿ ನಾನು ಅಡುಗೆಯನ್ನ ಮಾಡಿದೆ. ಇದರ ಲಿಂಕ್ಗಳು ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಂತರ ಊಟಕ್ಕೆ ಬಡಿಸ್ಕೊಳ್ತಾ ಇದ್ದೀವಿ, ಎಲ್ಲ ಊಟ ಮಾಡೋಣ ಅಂತ ಹಬ್ಬದ ಊಟವನ್ನ. ಅದಾದ್ಮೇಲೆ ನನ್ನ ತಂಗಿಯನ್ನ ಇನ್ವೈಟ್ ಮಾಡಿದೆ. ನನ್ನ ತಂಗಿ ಮತ್ತು ತಂಗಿ ಮಗಳು ಅಮ್ಮ ಬಂದಿದ್ರು. ಸೊ ಅವರೊಟ್ಟಿಗೂ ಸಹ ಸ್ವಲ್ಪ ಊಟ ಮಾಡಿ ಎಲ್ಲ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ನಾನು ಸ್ವಲ್ಪ ಮಲ್ಲಿಗೆ ಹೂವನ್ನ ತಗೊಂಡಿದ್ದೆ. ನಮ್ಮಮ್ಮ ಕಟ್ಕೊಡ್ತೀನಿ ಕೊಡು ಅಂದ್ರು, ಸೊ ಕಟ್ಕೊಡ್ತಾ ಇದ್ರು. ಅಷ್ಟರಲ್ಲಿ ನಾನು ನನ್ನ ತಂಗಿಗೆ
ಕುಂಕುಮ ಅರಿಶಿನವನ್ನ ಕೊಡ್ತಾ ಇದ್ದೀನಿ. ಹಾಗೆ ಪಾಪು ಬಂದಿದ್ಲಲ್ಲ, ತುಂಬಾ ಖುಷಿ ಅನಿಸ್ತು ನಮಗೆ. ನಂತರ ಅವಳಿಗೆ ತಾಂಬೂಲವನ್ನ ಕೊಟ್ಟು, ಅದಾದ್ಮೇಲೆ ಪಾಪುಗೆ ಒಂದು ಚಿಕ್ಕ ಬಳೆನ ತಗೊಂಡಿದ್ದೆ, ಅದನ್ನ ಕೊಟ್ಟೆ. ನಂತರ ಅವರು ಸಹ ಮನೇಲಿ ಪೂಜೆ ಮಾಡಬೇಕು ಅಂತ ಅವ್ರ ಮನೆಗೆ ಹೋದ್ರು. ನಾನು ಸಹ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲೂ ಸಹ ಅರಿಶಿನ ಕುಂಕುಮವನ್ನ ತಗೊಂಡು ನಂತರ ಅಲ್ಲಿಂದ ನನ್ನ ತಂಗಿ ಮನೆಗೆ ಹೋಗಿದ್ದೆ. ಅಲ್ಲೂ ಸಹ ಕೆಲವೊಂದು ಫೋಟೋಗಳನ್ನ ತಗೊಂಡು ದೇವರ ದರ್ಶನವನ್ನ ಮಾಡಿಕೊಂಡು ಅಲ್ಲೂ ಸಹ ತಾಂಬೂಲವನ್ನ ಇಸ್ಕೊಂಡು ನಮ್ಮ ಮನೆಗೆ ರಿಟರ್ನ್ ಆದೆ. ನಂತರ ಅಲ್ಲಿಂದ ಬಂದು ರೆಡಿಯಾಗಿ ನನ್ನ ಫ್ರೆಂಡ್ ಮನೆಗೆ ಹೋದ್ವಿ. ನಾವು ಈ ರೀತಿಯಾಗಿ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಜೊತೆಯಾಗಿ ಒಬ್ಬೊಬ್ರು ಫ್ರೆಂಡ್ ಮನೆಗೆ ಹೋಗುವಂತ ಎಲ್ಲರ ಮನೆಯಲ್ಲೂ ಅರಿಶಿನ ಕುಂಕುಮವನ್ನ ತಗೊಂಡು ಮನೆಗೆ ರಿಟರ್ನ್ ಆಗ್ತಾ ಇದ್ವಿ. ಎಲ್ಲರೂ ಸಹ ನಮ್ಮನ್ನ ಯೂಟ್ಯೂಬಲ್ಲಿ ನೀನು ಇಂಟ್ರಡಕ್ಷನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ನೋಡ್ತಾ ಇರ್ಬೋದು, ಇವರೆಲ್ಲ ನನ್ನ ಫ್ರೆಂಡ್ಸು. ಈ ಕಡೆಯಿಂದ ಹೇಳ್ತೀನಿ, ಹರ್ಷ, ಕಲ್ಪನಾ, ವರ್ಣಿತಾ, ಅರ್ಪಿತಾ ಅಂತ. ನಂತರ ಇಲ್ಲಿ ಕುಂಕುಮ ಕೊಡ್ತಿರೋರು ಅನುಷಾ ಅಂತ. ಇವರೆಲ್ಲ ನನ್ನ ಫ್ರೆಂಡ್ಸ್ ಇವರು. ಸೊ ಅರಿಶಿನ ಕುಂಕುಮ ತಗೊಂಡಿದ ನಂತರ ಈ ರೀತಿಯಾಗಿ ತಾಂಬೂಲವನ್ನ ಕೊಟ್ಟರು. ಆಲ್ರೆಡಿ ಎಲ್ಲರಿಗೂ ಲೇಟ್ ಆಗ್ಬಿಡುತ್ತೆ, ಸಂಜೆ ಯಾರಾದ್ರೂ ಕುಂಕುಮಕ್ಕೆ ಬರ್ತಾರೆ ಅಂತ ಸ್ವಲ್ಪ ಬೇಗನೆ ಹೊರಟಿದ್ವಿ ನಾವು, ಒಂದು 3-3:30 ಅಷ್ಟರಲ್ಲೆಲ್ಲ. ನಂತರ ಅಲ್ಲೂ ಸಹ ಕೆಲವೊಂದು ಫೋಟೋಗಳನ್ನ ತಗೊಂಡು ಮಕ್ಕಳನ್ನು ಸಹ ಕೆಲವೊಂದು ಫೋಟೋಗಳನ್ನ ತಗೊಂಡ್ರು. ನಂತರ ಅಲ್ಲಿಂದ ಹಾಗೆ ಇನ್ನೊಬ್ರು ಫ್ರೆಂಡ್ ಮನೆಗೆ ಹೋದ್ವಿ. ಅವ್ರದ್ದು 4th ಫ್ಲೋರ್ ಇತ್ತು ಮನೆ. ಹಾಗೆ ಸುಮ್ಮನೆ ರೇಗಿಸ್ತಾ ಇದ್ವಿ, 4th ಫ್ಲೋರ್ ಮನೆ ಅಲ್ವಾ, ಹೇಗತ್ತದು ಏನು ಅಂತ. ನಂತರ ಅವ್ರ ಮನೇಲೂ ಸಹ ಈ ರೀತಿಯಾಗಿ ಲಕ್ಷ್ಮಿಯನ್ನ ಕೂರಿಸಿದ್ರು. ಅದಾದ್ಮೇಲೆ ಅವರು ಸಹ ಅರಿಶಿನ ಕುಂಕುಮವನ್ನ ಕೊಟ್ರು. ನಂತರ ತಾಂಬೂಲವನ್ನ ಇಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಮ್ಮ ಮನೆಗೆ ಬಂದ್ವಿ. ನಂತರ ಅಲ್ಲೂ ಸಹ ನಾನು ಎಲ್ಲರಿಗೂ ಅರಿಶಿನ ಕುಂಕುಮವನ್ನ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಯಾರಾದ್ರೂ ಫ್ರೆಂಡ್ಸ್ ಎಲ್ಲ ಹೋಗೋಂಗಿದ್ರೆ ನಮ್ಮ ತರ ಪ್ಲಾನ್ ಮಾಡ್ಕೊಂಡು ಹೋಗಿ ಎಲ್ಲಾರ ಮನೆಗೂ ಹೋಗ್ಬೋದು. ಮತ್ತೆ ಎಲ್ಲಾರು ಸಹ ಒಟ್ಟಿಗೆನು ಸೇರಿ ನೀವು ಅರಿಶಿನ ಕುಂಕುಮವನ್ನ ತಗೋಬಹುದು. ಮಕ್ಕಳನ್ನು ಸಹ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಮಕ್ಕಳೆಲ್ಲ ಮಾಡಿ ಮೇಲೆ ಹೊರಟೋಗ್ಬಿಟ್ಟಿದ್ರು. ಅವರು ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ರಿಂದ ಅವರು ಸಹ ಸಖತ್ ಎಂಜಾಯ್ ಮಾಡ್ತಾ ಇದ್ರು. ನಂತರ ತಾಂಬೂಲವನ್ನ ಕೊಟ್ಟೆ ಎಲ್ಲಾರ್ಗುನು. ಅದಾದ್ಮೇಲೆ ಅವಳು ಇನ್ನೊಬ್ಳು ಫ್ರೆಂಡ್ ಬೇರೆ ಕಡೆ ಹೋಗಿದ್ಲು. ಸೊ ಹಾಗೆ ಅವಳು ಸ್ವಲ್ಪ ಲೇಟ್ ಆಗಿ ಬಂದ್ಲು. ಅವಳಿಗೂ ಸಹ ಕೊಟ್ಟು ಕೆಲವೊಂದು ಫೋಟೋಗಳನ್ನ ತಗೊಂಡ್ವಿ ಮನೆಯಲ್ಲಿ. ನಮ್ ಗ್ರೂಪ್ ಅಲ್ಲಿ 4 ಜನ ಗರ್ಲ್ಸ್ ಇರೋದು. ನಂತರ ಅಲ್ಲಿಂದ ಮತ್ತೊಬ್ಳು ಫ್ರೆಂಡ್ ಮನೆಗೆ ಹೋದ್ವಿ. ಹೀಗೆ ಒಬ್ಬೊಬ್ಳೆ ಫ್ರೆಂಡ್ ಮನೆಗೆ ಹೋಗಿ ಹಾಗೆ ಅಲ್ಲೂ ಸಹ ಅರಿಶಿನ ಕುಂಕುಮವನ್ನು ತಗೊಂಡು ಮತ್ತೆ ಇನ್ನೊಬ್ರು ಫ್ರೆಂಡ್ ಮನೆಗೆ ಹೋದ್ವಿ. ಲಾಸ್ಟ್ ಇಯರ್ ನನ್ನ ಫ್ರೆಂಡ್ ಒಂದು ಸೀಮಂತದ ವಿಡಿಯೋ ಹಾಕಿದ್ದೆ. ಅವಳದೇ ಇದೇ ಪಾಪು, ಅದು ಬಾಯ್ ಬೇಬಿ. ಈಗಾಗಲೇ 1 ವರ್ಷ ಆಗಿದ್ದಾನೆ. ನಂತರ ಅಲ್ಲೂ ಸಹ ಅವ್ರ ಮನೆಯಲ್ಲೂ ಕೆಲವೊಂದು ಫೋಟೋಗಳನ್ನ ತಗೋಸ್ಕೊಂಡ್ವಿ. ಫುಲ್ ನಾವೆಲ್ಲ ಒಂದ್ ಕಡೆ ಇದ್ರೆ ಮಕ್ಕಳೆಲ್ಲ ಒಂದ್ ಕಡೆ ಇರೋರು. ನಂತರ ಇನ್ನೊಬ್ಳು ಫ್ರೆಂಡ್ ಮನೆಗೆ ಹೋಗಿ ಈ ರೀತಿಯಾಗಿ ಒಂದು ರೀಲ್ ಅನ್ನ ಮಾಡ್ಕೊಂಡ್ವಿ.
ಅಲ್ಲಿ ನೋಡ್ತಾ ಇರ್ಬೋದು ಅವರು ಸಹ ಲಕ್ಷ್ಮಿನ ಕೂರಿಸಿದ್ರು. ನಂತರ ಅಲ್ಲೂ ಸಹ ಅರಿಶಿನ ಕುಂಕುಮವನ್ನ ತಗೊಂಡ್ವಿ. ನಂತರ ಅಲ್ಲೂ ಸಹ ಕೆಲವೊಂದು ಫೋಟೋಗಳನ್ನ ತಗೊಂಡ್ವಿ. ಅದಾದ್ಮೇಲೆ ಇನ್ನೊಬ್ರು ಫ್ರೆಂಡ್ ಮನೆಗೆ ಹೋಗಿದ್ವಿ, ಸುನೀತಾ ಅಂತ. ಅದಾದ್ಮೇಲೆ ಮತ್ತೆ ನಾನು ನಮ್ಮ ಮನೆಗೆ ಬಂದೆ. ನಮ್ಮ ಮನೆಯವ್ರ ಅತ್ತೆ ಬಂದಿದ್ರು, ಮತ್ತೆ ಇನ್ನೊಬ್ರು ನನ್ನ ಕೊಲೀಗ್ ಬಂದಿದ್ರು. ಸೊ ಅವ್ರಿಗೂ ಸಹ ಅರಿಶಿನ ಕುಂಕುಮವನ್ನ ಕೊಟ್ಟು ಅವ್ರಿಗೂ ಸಹ ತಾಂಬೂಲವನ್ನ ನೀಡಿದೆ. ನಮ್ಮ ಮನೆ ಓನರ್ ಆಂಟಿ ಮತ್ತೆ ನಮ್ಮ ಮನೆ ಕೆಳಗಡೆ ಮನೆಯವರು ಇರೋರೆಲ್ಲ ಬಂದಿದ್ರು. ಬಟ್ ಅವ್ರ ಜೊತೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಳಕ್ ಆಗ್ಲಿಲ್ಲ. ನಂತರ ಅವ್ರ ಅತ್ತೆ ಜೊತೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡು ನಂತರ ಅಲ್ಲಿಂದ ನಾನು ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ. ಇವರು ಸಹ ನನಗೆ ಕ್ಲೋಸ್ ಫ್ರೆಂಡ್ಸೇ ಆಗಬೇಕು. ರೇಖಾ, ಕವಿತಾ, ಚೈತ್ರ, ಸಿಂಧು, ಅರುಣ ಅಂತ ಇನ್ನೂ ಸಹ ಕೆಲವು ಫ್ರೆಂಡ್ಸ್ ಇದ್ರು. ಅವ್ರ ಮನೆಗೆ ಹೋಗೋಕ್ಕಾಗಲಿಲ್ಲ ಮತ್ತು ಅವರು ಸಹ ಸಿಕ್ಕಿರಲಿಲ್ಲ ಈ ಸರಿ. ಅದಾದಮೇಲೆ ಅವರು ಸಹ ನಮ್ಮ ಮನೆಗೆ ಬಂದಿದ್ದರು. ಅವರು ಸಹ ತಾಂಬೂಲವನ್ನು ನೀಡಿ ನಂತರ ಕೊನೆಯಲ್ಲಿ ದೇವಿಗೆ ಆರತಿಯನ್ನು ಮಾಡಿದೆ. ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದರಿಂದ ತುಂಬ ನಿದ್ದೆ ಬರ್ತಾಯಿತ್ತು. ಅದಕ್ಕೆ ಬೇಗನೆ ಒಂದು 10-10:30 ಅಷ್ಟರಲ್ಲಿ ನಾನು ಕಳಸವನ್ನು ಕದಲಿಸ್ಬಿಟ್ಟೆ. ಈ ರೀತಿಯಾಗಿ ಮಾಡಿ ಆರತಿ ನೀರನ್ನು ಹೊರಗಡೆ ಹಾಕ್ಬಿಟ್ಟು ಬಂದು ಸ್ವಲ್ಪ ಹೂವನ್ನು ತೆಗೆದು ಈ ರೀತಿಯಾಗಿ ಕದಲಿಸಿದೆ. ನೋಡಿದ್ರಲ್ಲ, ಈ ರೀತಿಯಾಗಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಆಯಿತು. ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.